ಜನತೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತನಾಸ್ ವ್ಲಾಗ್. ಲಾಸ್ಟ್ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವ್ರಿಗೆ ಗೊತ್ತಿರುತ್ತೆ. ನಾನು ನನ್ನ ಥೈಲ್ಯಾಂಡ್ ಟೂರ್ನ ಹೇಗೆಲ್ಲ ಪ್ಲಾನ್ ಮಾಡಿದ್ದೆ ಅಂತ ಹೇಳಿದ್ದೆ. ಹಾಗೆ ನಾನು ಯಾವೆಲ್ಲ ಆಕ್ಟಿವಿಟೀಸ್ ಬುಕ್ ಮಾಡಿದ್ದೆ, ಯಾವ ಆ್ಯಪಲ್ಲಿ ಬುಕ್ ಮಾಡಿದ್ದೆ ಟು ಗೆಟ್ ಇಟ್ ಚೀಪರ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನೀವು ಹೇಗೆಲ್ಲ ಥೈಲ್ಯಾಂಡ್ನ ಪ್ಲಾನ್ ಮಾಡ್ಬೋದು ಅಂಡರ್ 50,000 ಅಂತ ಹೇಳ್ತೀನಿ. ಡೀಟೇಲ್ಡ್ ವಿಡಿಯೋ. ಸೊ ಸ್ಟೇ ಟ್ಯೂನ್. ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಇಂಟರ್ನ್ಯಾಷನಲ್ ಟ್ರಿಪ್ ಅಂದ್ರೆ ಎಲ್ಲರಿಗೂ ಭಯ ಆಗೋದು ಒಂದು ವಿಷಯಕ್ಕೆ, ದಟ್ಸ್ ಫ್ಲೈಟ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ಫ್ಲೈಟ್ಸ್ ಆರ್ ವೆರಿ ಕಾಸ್ಟ್ಲಿ, ಅದು ಇದು ಅಂತ ಎಲ್ಲ. ಎಸ್, ಫ್ಲೈಟ್ಸ್ ಆರ್ ಕಾಸ್ಟ್ಲಿ ಅಕಾರ್ಡಿಂಗ್ ಟು ದ ನೀಡ್ಸ್. ಫ್ಲೈಟ್ಸ್ ವಿಲ್ ಬಿ ಕಾಸ್ಟ್ಲಿ. ಬಟ್ ನಾನು ಹೇಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಾಗ ಫ್ಲೈಟ್ಸ್ನ ಚೀಪರ್ ಆಗಿ ಹೇಗೆ ಬುಕ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಥಿಂಗ್ ವಿಲ್ ಬಿ ದಿ ಫ್ಲೈಟ್ಸ್ ಅಲ್ವಾ. ಇಲ್ಲಿಂದ ಅಲ್ಲಿಗೆ ಹಾರಾಡಬೇಕಲ್ಲ. ಫಸ್ಟ್ ಥಿಂಗ್ ವಿಲ್ ಬಿ ದಿ ಫ್ಲೈಟ್ಸ್. ನಾನು ಫ್ಲೈಟ್ಸ್ನ ಯಾವಾಗ ಬುಕ್ ಮಾಡೋದು ಅಂತ ಅಂದರೆ, ನಾನು ಫ್ಲೈಟ್ಸ್ ಆಲ್ಮೋಸ್ಟ್ ಎಲ್ಲಿ ಬುಕ್ ಇಟ್ ಅಂದರೆ ಮಿಡ್ ನೈಟ್ ಅರೌಂಡ್ 2:30 to 3 or 3:30 to 4 ಈ ಥರ. ಫ್ಲೈಟ್ಸ್ ಕಂಪ್ಯಾರಿಟಿವ್ಲಿ ಮಾರ್ನಿಂಗ್ ನಿಮಗೆ ಹೈ ರೇಟ್ಸಲ್ಲಿ ಶೋ ಆಗುತ್ತೆ. ಯಾಕಂತ ಅಂದರೆ ನೀವು ರ್ಯಾಂಡಮ್ ಆಗಿ ಚೆಕ್ಸ್ ಮಾಡ್ತಾನೆ ಇರ್ತೀರ ಅಲ್ವಾ. ಸೊ ಅವಾಗ ಫ್ಲೈಟ್ಸ್ ರೇಟ್ ತುಂಬ ಕಾಸ್ಟ್ಲಿ ಆಗುತ್ತೆ. ಬಿಕಾಸ್ ಆ ಗೂಗಲ್ ಅಥವಾ ಯಾವ ಸೈಟಲ್ಲಿ ನೀವು ವೆಬ್ಸೈಟಲ್ಲಿ ಫ್ಲೈಟ್ಸ್ ರೇಟ್ಸ್ನ ಚೆಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಗೊತ್ತಾಗುತ್ತೆ ಯು ಆರ್ ಸರ್ಚಿಂಗ್ ಫಾರ್ ದ ಫ್ಲೈಟ್ಸ್ ಆ್ಯಂಡ್ ಯು ಆರ್ ಇನ್ ದ ನೀಡ್ ಫಾರ್ ದ ಫ್ಲೈಟ್ಸ್ ಅಂತ. ಸೊ ಅದಕ್ಕೆ ಏನು ಮಾಡ್ತಾ ಹೋಗುತ್ತೆ ವೆಬ್ಸೈಟ್, ಇಟ್ ವಿಲ್ ಶೋ ದ ಹೈಯರ್ ಪ್ರೈಸಸ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ತುಂಬ ಫ್ಲೈಟ್ಸ್ ಆ್ಯಪ್ ಇದೆ. ಇಟ್ಸ್ ಲೈಕ್ ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್. ಇದು ನನ್ನ ರಿಸರ್ಚ್ ಪ್ರಕಾರ ನಾನು ಹೇಳ್ತಾ ಇರೋದು. ಗೂಗಲ್ ಫ್ಲೈಟ್ಸ್ ಆಗ್ಬೋದು, ಮೇಕ್ ಮೈ ಟ್ರಿಪ್, ಸ್ಕೈ ಸ್ಕ್ಯಾನರ್ ಆ್ಯಂಡ್ ಚೀಪ್ ಫ್ಲೈಟ್ಸ್, ಕ್ಲಿಯರ್ ಫ್ಲೈಟ್ಸ್, ಈ ಥರ ತುಂಬ ಅಂದರೆ ತುಂಬ ವೆಬ್ಸೈಟ್ಸ್ ಇದೆ ಫ್ಲೈಟ್ನ ಬುಕ್ ಮಾಡೋದಕ್ಕೆ. ಆ್ಯಂಡ್ ನೀವು ರಿಸರ್ಚ್ ಮಾಡಬೇಕು ವಿಚ್ ಆ್ಯಪ್ ಇಸ್ ಚೀಪರ್ ಫಾರ್ ಯು. ನಾನು ಯಾವಾಗಲೂ ಕ್ಲಿಯರ್ ಟ್ರಿಪ್ಸಲ್ಲೇ ಬುಕ್ ಮಾಡೋದು. ಕಂಪ್ಯಾರಿಟಿವ್ಲಿ ನಾನು ಲೈಕ್ ಬೇರೆ ಎಲ್ಲ ವೆಬ್ಸೈಟ್ಗೆ ಕಂಪೇರ್ ಮಾಡಿದ್ರೆ ಕ್ಲಿಯರ್ ಟ್ರಿಪ್ ಫ್ಲೈಟ್ಸ್ ತುಂಬ ಅಂದರೆ ತುಂಬ ಚೀಪರ್ ಅಂತ ನನಗನ್ಸುತ್ತೆ ಪರ್ಸ್ನಲಿ. ಬಟ್ ನೀವು ನಿಮ್ಮ ರಿಸರ್ಚ್ನ ಮಾಡಿ, ಯು ವಿಲ್ ಗೆಟ್ ಟು ನೋ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಫ್ಲೈಟ್ಸ್ ಆರ್ ವೆರಿ ಚೀಪರ್ ಇನ್ ದ ಟ್ಯೂಸ್ಡೇಸ್ ನೀವು ಫ್ಲೈಟ್ ಬುಕ್ ಮಾಡೋದ್ರಿಂದ ಫ್ಲೈಟ್ಸ್ ವಿಲ್ ಬಿ ಬಿಟ್ ಚೀಪರ್ ಕಂಪ್ಯಾರಿಟಿವ್ಲಿ ಫಾರ್ ದ ಡೇಸ್. ಸ್ಯಾಟರ್ಡೇ ಸಂಡೇ ಕೇಳೋ ಹಾಗೆ ಇಲ್ಲ, ಫ್ಲೈಟ್ಸ್ ಆರ್ ವೆರಿ ಬ್ಯುಸಿ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್, ಫಸ್ಟ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಇಸ್ ದ್ಯಾಟ್ ಫ್ಲೈಟ್ಸ್ನ ಮಿಡ್ ನೈಟಲ್ಲಿ ಬುಕ್ ಮಾಡಿ, ಓಕೆನಾ. ಆ್ಯಂಡ್ ಅಗೇನ್ ಬೇರೆ ಲೈಕ್ ತುಂಬ ವೆಬ್ಸೈಟ್ಸಲ್ಲಿ ಚೆಕ್ ಮಾಡ್ತಾನೆ ಇರಬೇಡಿ. ಆ್ಯಂಡ್ ಇನ್ನೊಂದು ಟ್ರಿಕ್ಸ್ ಏನಪ್ಪ ಯೂಸ್ ಮಾಡ್ಬೋದು ನೀವಂತ ಅಂದರೆ, ನಿಮ್ಮ ಫೋನಲ್ಲಿ ಫ್ಲೈಟ್ಸ್ ರೇಟ್ಸ್ನ ಚೆಕ್ ಮಾಡ್ತಾ ಇರಿ. ಆ್ಯಂಡ್ ವೆನ್ ಯು ಗೆಟ್ ದಿ ಅದರ್ ಫೋನ್, ನೀವು ಫ್ಲೈಟ್ ಚೆಕ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ನಿಮಗೆ ಚೀಪರ್ ಫ್ಲೈಟ್ಸ್ ಲೈಕ್ ಚೀಪರ್ ರೇಟ್ಸ್ ಇರುತ್ತೆ. ಸೊ ಗೋ ಅಹೆಡ್ ಆ್ಯಂಡ್ ಬುಕ್ ಇಟ್ ಓವರ್ ದರ್. ಹೇಗಿದೆ ಟ್ರಿಕ್ಸ್? ಮಸ್ತ್ ಅಲ್ಲ. ನೆಕ್ಸ್ಟ್ ಕಮ್ಸ್ ದ ವೀಸಾ ಪಾರ್ಟ್. ಫ್ಲೈಟ್ ಬುಕಿಂಗ್ ಆಯಿತು, ಚೀಪರ್ ಫ್ಲೈಟ್ಸ್ ಸಿಕ್ತು. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತ ಅಂದರೆ ವೀಸಾ. ಸೊ ವೀಸಾ ಡಿಪೆಂಡ್ಸ್ ಆನ್ ದ ಕಂಟ್ರೀಸ್. ನೀವು ಯಾವ ಕಂಟ್ರಿಗೆ ಅಪ್ಲೈ ಮಾಡ್ತಿದ್ದೀರಾ ಅವ್ರು ನೀವು ಯಾವ ಕಂಟ್ರಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ವೀಸಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ದುಬೈಗೆ ಹೋದಾಗ ವೀಸಾ ವಾಸ್ ಅರೌಂಡ್ 4.5 ಐ ಗೆಸ್. ನಾನು ಮೇಕ್ ಮೈ ಟ್ರಿಪ್ಪಲ್ಲಿ ಮಾಡಿದ್ದೆ ವೀಸಾ ಆ ಟೈಮಲ್ಲಿ. ಬಟ್ ವೆರಿ ಗುಡ್ ನ್ಯೂಸ್ ಫಾರ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಫಾರ್ ದ ಥೈಲ್ಯಾಂಡ್. ಟಿಲ್ ದ ಮಂತ್ ಆಫ್ ಮಾರ್ಚ್ ನಿಮಗೆಲ್ಲ ಫ್ರೀ ಆಫ್ ಕಾಸ್ಟ್, ವೀಸಾನೇ ಇಲ್ಲ. ಸೊ ಗುಡ್ ಥಿಂಗ್ ಅಲ್ಲ. ಬಟ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಅ ವೀಸಾ ಟು ಅದರ್ ಕಂಟ್ರೀಸ್, ಐ ಸಜೆಸ್ಟ್ ಯು ನೀವು ಅಫಿಷಿಯಲ್ ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಯಾಕಂತಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಯಾವುದೇ ಥರ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಬಟ್ ಇಫ್ ಯು ಗೋ ವಿತ್ ಅದರ್ ವೆಬ್ಸೈಟ್ಸ್ ಹೂ ವಿಲ್ ಸ್ಪಾನ್ಸರ್ ಯು, ಅವ್ರಿಗೆ ಸ್ವಲ್ಪ ಕಮಿಷನ್ಸ್ ಅಂತ ಇದ್ದೇ ಇರುತ್ತೆ ಅಲ್ಲ. ಸೊ ನೀವು ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ವೀಸಾ ಥಿಂಗ್ ಬಂದುಬಿಟ್ಟು ನೀವು ಅಫಿಷಿಯಲ್ ವೆಬ್ಸೈಟಲ್ಲೇ ಬುಕ್ ಮಾಡಿ. ಇಟ್ ವಿಲ್ ಬಿ ವೇ ಮೋರ್ ಚೀಪರ್ ಫಾರ್ ಯು. ಒನ್ಸ್ ದ ಫ್ಲೈಟ್ ಇಸ್ ಬುಕ್ಡ್ ಆ್ಯಂಡ್ ಯು ಅಪ್ರೂವ್ಡ್ ವಿತ್ ಯೋರ್ ವೀಸಾ, ನೆಕ್ಸ್ಟ್ ಏನು ಹೇಳಿ, ಹೋಟೆಲ್ಸ್ ಸ್ಟೇ ಮಾಡೋದು ಅಲ್ಲ. ಫ್ಲೈಟ್ ಬುಕ್ ಆಯಿತು, ವೀಸಾ ನಿಮಗೆ ಆ ಕಂಟ್ರಿಯಿಂದ ಅಪ್ರೂವಲ್ ಸಿಕ್ತು. ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಯು ಶುಡ್ ಗೋ ವಿತ್ ದ ಹೋಟೆಲ್ಸ್. ಸೊ ಹೋಟೆಲ್ಸ್ ನಾನು ಯಾವ ಥರ ಬುಕ್ ಮಾಡ್ತೀನಿ ಅಂತ ಅಂದರೆ, ಐ ಟ್ರಸ್ಟ್ booking.com ಅಲ್ಲೇ ನಾನು ಇದುವರೆಗೂ ಮಾಡಿರೋದು. ಆ್ಯಂಡ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್ ಅಲೋನ್ ಆರ್ ಪೀಪಲ್ ಯಾರೆಲ್ಲ ಬಜೆಟ್ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಹಾಸ್ಟೆಲ್ ಸಜೆಸ್ಟ್ ಮಾಡ್ತೀನಿ. ಹಾಸ್ಟೆಲ್ ಇಸ್ ಕಂಪ್ಯಾರಿಟಿವ್ಲಿ ಚೀಪರ್. ಲೈಕ್ ಹೋಟೆಲ್ಸಿಗೆ ಕಂಪೇರ್ ಮಾಡಿದ್ರೆ ಹಾಸ್ಟೆಲ್ ಇಸ್ ಬಿಟ್ ಚೀಪರ್.
ಸೊ ಯಾರೆಲ್ಲ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಗೋ ಫಾರ್ ಹಾಸ್ಟೆಲ್ಸೂ ಇರುತ್ತೆ, ಸೊ ಟ್ರೈ ಫಾರ್ ದ್ಯಾಟ್. ಬಟ್ ವುಮೆನ್ ಸೋಲೋ ಟ್ರಾವೆಲರ್ಸ್ಗೆ ನಾನು ಹಾಸ್ಟೆಲ್ ಸಜೆಸ್ಟ್ ಮಾಡಲ್ಲ. ಪರ್ಸ್ನಲಿ ನನಗೆ ಅದು ಸೇಫ್ ಅಂತ ಅನ್ಸಲ್ಲ. ಐ ಡೋಂಟ್ ನೋ ವೈ. ಐ ಡೋಂಟ್ ಮಿಂಗಲ್ ವಿತ್ ಸ್ಟ್ರೇಂಜರ್ಸ್ ಆರ್ ಐ ಡೋಂಟ್ ವಾಂಟ್ ಟು ಸ್ಟೇ ವಿತ್ ಸ್ಟ್ರೇಂಜರ್ಸ್. ಸೊ ಅದಕ್ಕೆ ನಾನು ಫೀಮೇಲ್ಸ್ ಸೋಲೋ ಟ್ರಾವೆಲರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಹಾಸ್ಟೆಲ್ ಆಗಲಿ Airbnb ಆಗಲಿ ಸಜೆಸ್ಟ್ ಮಾಡೋದಿಲ್ಲ. ಸೊ even if you choose to be in the cheaper hotels, but security matters ಅಲ್ವಾ, 1-2,000 ಎಕ್ಸ್ಟ್ರಾ ಆದ್ರೂ go for the security. ಸೊ ಹೋಟೆಲ್ಸೂ ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ಲೈಕ್ booking.com ಆಗಿರ್ಬೋದು, agoda.com ಆಗಿರ್ಬೋದು. ಸೊ ಹೋಟೆಲ್ಸ್ಗೆ ತುಂಬ ರಿಸರ್ಚ್ ಮಾಡಬೇಕಾಗುತ್ತೆ. ನಾನು ಹೇಗೆ ಬುಕ್ ಮಾಡೋದಂತ ಅಂದರೆ booking.com ಅಲ್ಲಿ ಫಸ್ಟ್ ನೋಡ್ತೀನಿ, ದೆನ್ ಐ ಗೋ ಫಾರ್ ದ ಗೂಗಲ್ ರಿವ್ಯೂಸ್. ಗೂಗಲಲ್ಲಿ ಹೇಗೆ ಆ ಹೋಟೆಲಿಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ. ಸೊ ದೆನ್ ಐ ಗೋ ಫಾರ್ ದ್ಯಾಟ್ ಹೋಟೆಲ್. ನೀವು ಕೂಡ ಇದನ್ನೇ ಟ್ರೈ ಮಾಡಿ. ಹಾಗೆ Airbnb ಇಸ್ ಆಲ್ಸೋ ಬಿಟ್ ಚೀಪರ್, ಬಟ್ ಆಸ್ ಐ ಸೆಡ್ ನಾನು ಸ್ಟ್ರೇಂಜರ್ಸ್ ಮನೆಯಲ್ಲಿ ಇರೋದು ಅದು ನನಗೆ ತುಂಬ I feel insecure and I'm scared of it. So everywhere if I go for international, I'll choose hotels, not to stay in the hostels or not in the Airbnb. So once your flight is done, once your visa has got approved and your hotel is also set, next ಏನೆಲ್ಲ ಮಾಡ್ತೀರಾ? Next you want to go for the activities. ಥೈಲ್ಯಾಂಡಲ್ಲಿ ನಾನು ಆಲ್ಮೋಸ್ಟ್ ಆಸ್ ಎ ಸೆಡ್ ನಿಮಗೆ ಹೋದ ವಿಡಿಯೋದಲ್ಲಿ ಹೇಳಿದಾಗೆ ಐ ಡಿಡ್ ಮೈ ಆಕ್ಟಿವಿಟೀಸ್ ಇನ್ ಕ್ಲೂಕ್ ಆ್ಯಪ್ ಅಂತೂ ಮಸ್ತಾಗಿದೆ. ಲೈಕ್ ಇಟ್ ವಾಸ್ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಚೀಪರ್ ಕಂಪ್ಯಾರಿಟಿವ್ಲಿ ಟು ಅದರ್ಸ್. ಮೇಕ್ ಮೈ ಟ್ರಿಪ್ ಆಗಿರ್ಬೋದು, yatra.com, ಥಾಮಸ್ ಕುಕ್. ಸೊ ಈ ಥರ ತುಂಬ ಆ್ಯಪ್ಸ್ ಇರುತ್ತೆ ಫಾರ್ ಆಕ್ಟಿವಿಟೀಸ್, ಸ್ಟ್ರಿಲೋಫಿಯಾ ಈ ಥರ. ಬಟ್ ಕ್ಲೂಕ್ ಆ್ಯಪ್ ಇದೆಯಲ್ಲ, ಇಟ್ ವಾಸ್ ಅ ಟೈಮ್ ಸೇವರ್ ಆ್ಯಂಡ್ ಇಟ್ ವಾಸ್ ಅ ಬಜೆಟ್ ಫ್ರೆಂಡ್ಲಿ ಟು. ಬಿಕಾಸ್ ನಾನು ತುಂಬ ರಿಸರ್ಚ್ ಮಾಡಿದ್ಮೇಲೆ ಕ್ಲೂಕ್ ಆ್ಯಪಲ್ಲಿ ಐ ಹ್ಯಾವ್ ಬುಕ್ ದ ಆಕ್ಟಿವಿಟೀಸ್ ಫಾರ್ ಮೈ ಥೈಲ್ಯಾಂಡ್ ಟ್ರಿಪ್. ಸೊ ಆಕ್ಟಿವಿಟೀಸ್ ಏನು ಗೊತ್ತಾ, ಇಟ್ ಈಸ್ ಲೈಕ್ ನೀವು ಯಾವುದು ಮಾಡಲೇಬೇಕಂತ ಅಂದ್ಕೊಂಡಿದ್ದೀರಾ, ವಿಚ್ ಇಸ್ ಇನ್ ಯೋರ್ ಬಕೆಟ್ ಲಿಸ್ಟ್, ಇದನ್ನ ಮಾಡಲೇಬೇಕು ಅಂತ. ಸೊ ಗೋ ಫಾರ್ ಇಟ್. ಬೇರೆ ಪೀಪಲ್ ಸಜೆಸ್ಟ್ ಮಾಡಿದ್ರು ಅಂತ ಯು ವಾಂಟ್ ಟು ಗಿವ್ ಅ ಟ್ರೈ. ಈ ಥರ ಜಸ್ಟ್ ಡೋಂಟ್ ಡೂ ಇಟ್. ತುಂಬ ರಿಸರ್ಚ್ ಮಾಡಿ ಆಕ್ಟಿವಿಟೀಸ್ ಅದು ವರ್ತ್ ಇದೆಯಾ ಇಲ್ವಾ, ಆ ಕಂಟ್ರಿಗೆ ಹೋಗ್ಬಿಟ್ಟು ಅದನ್ನ ಮಾಡಿದ್ರೆ ನಿಜ ವರ್ತ್ ಇದೆಯಾ ಅಂತ. ಸೊ ದೆನ್ ಗೋ ಫಾರ್ ದ ಆಕ್ಟಿವಿಟೀಸಲ್ಲೂ ನೀವು ತುಂಬ ರಿಸರ್ಚ್ ಮಾಡಿ. ಬಿಕಾಸ್ ಒನ್ ವೆಬ್ಸೈಟಲ್ಲಿ ಆಸ್ ಎ ಸೆಟ್ ಫಾರ್ ದ ಫ್ಲೈಟ್ಸ್, ಈ ಆಕ್ಟಿವಿಟೀಸಲ್ಲೂ ಕೂಡ ತುಂಬ ರೇಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಕ್ಲೂಕ್ ಆ್ಯಪ್ನ ಸಜೆಸ್ಟ್ ಮಾಡ್ತೀನಿ ಇಫ್ ಯು ಆರ್ ಟ್ರಾವೆಲಿಂಗ್ ಫಾರ್ ದ ಥೈಲ್ಯಾಂಡ್. ಸೊ ಗೋ ಫಾರ್ ಕ್ಲೂಕ್. ಇಟ್ ಇಸ್ ಅ ಟೈಮ್ ಸೇವರ್ ಆ್ಯಂಡ್ ಇಟ್ಸ್ ಯೂಸರ್ ಫ್ರೆಂಡ್ಲಿ, budget friendly too. Once you're done with your flights, visa, hotels, activities, next ಏನು ಬರುತ್ತೆ? ಟ್ರಾನ್ಸ್ಪೋರ್ಟ್ ಆ್ಯಂಡ್ ಫುಡ್. ಸೊ ನಾನು ಯಾವಾಗಲೂ ಇಂಟರ್ನ್ಯಾಷನಲ್ ಟ್ರಿಪ್ನ ಇದೇ ಥರ ಆರ್ಡರ್ ವೈಸಲ್ಲಿ ಪ್ಲ್ಯಾನ್ ಮಾಡೋದು. ಲೈಕ್ ಫಸ್ಟ್ ಇಸ್ ಫ್ಲೈಟ್ಸ್ ಪ್ಲ್ಯಾನ್ ಮಾಡಿದ್ರೇ ಅಲ್ವಾ. ಸೊ ಅದು ಪ್ಲ್ಯಾನ್ ಮಾಡಿ ಒನ್ಸ್ ಯು ಗೆಟ್ ಅ ಕನ್ಫರ್ಮೇಷನ್, ನೆಕ್ಸ್ಟ್ ವಿ ಕ್ಯಾನ್ ಮೂವ್ ಅಹೆಡ್ ಅಲ್ವಾ. ಸೊ ಫ್ಲೈಟ್ ಇಸ್ ದ ಫಸ್ಟ್ ಥಿಂಗ್. ಅದಾದ ನಂತರ ವೀಸಾ ಶುಡ್ ಗೆಟ್ ಅಪ್ರೂವ್ಡ್, ದೆನ್ ಓನ್ಲಿ ಆ ಕಂಟ್ರಿಗೆ ನೀವು ಎಂಟ್ರಿ ಮಾಡೋಕ್ಕಾಗೋದು. ಆ್ಯಂಡ್ ನೆಕ್ಸ್ಟ್ ಇಸ್ ದ ರೂಮ್ ಇಸ್ ಅ ವೆರಿ ಮ್ಯಾಂಡೇಟ್ರಿ ಥಿಂಗ್. ರೂಮ್ಸ್ ಇಲ್ಲ ಅಂದರೆ ಎಲ್ಲಿ ಸ್ಟೇ ಮಾಡೋದು ಅಲ್ವಾ. ಆ್ಯಂಡ್ ಲಾಸ್ಟ್ ವಿಲ್ ಬಿ ದ ಆಕ್ಟಿವಿಟೀಸ್. ಇದೆಲ್ಲ ಆದಮೇಲೆ ಮೈ ಲಾಸ್ಟ್ ಪ್ರಿಯಾರಿಟಿ ಇಸ್ ಫಾರ್ ಫುಡ್ ಆ್ಯಂಡ್ ಫಾರ್ ದ ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟ್ ಹೇಗೆ ಅಂತ ಅಂದರೆ ನಾನು ತುಂಬ ರಿಸರ್ಚ್ ಮಾಡಿ ಅಲ್ಲಿ ಲೋಕಲ್ ಲೈಕ್ ಇವಾಗ ಇಂಡಿಯಾದಲ್ಲಿ ಓಲಾ, ಊಬರ್ ಆ ಥರ ಇರುತ್ತೆ ಆ್ಯಂಡ್ ಮೆಟ್ರೋಸ್ ಇರುತ್ತೆ, ಲೋಕಲ್ ಟ್ರಾನ್ಸ್ಪೋರ್ಟ್ಸೂ ಇರುತ್ತೆ. ಸೊ ನಾನು ದುಬೈಯಲ್ಲೂ ಸಹ ಪ್ರೈವೇಟ್ ವೆಹಿಕಲ್ಸ್ನ ಎಲ್ಲೂ ಹೈರ್ ಮಾಡಿಲ್ಲ. ಐ ಯೂಸ್ ಟು ಟ್ರಾವೆಲ್ ಆನ್ ಲೋಕಲ್ ಅಲ್ಲಿ ಮೆಟ್ರೋ ಆ್ಯಕ್ಸಸ್ ತುಂಬ ಚೆನ್ನಾಗಿತ್ತು. ಲೈಕ್ ನಮ್ಮ ಬ್ಯಾಂಗ್ಳೂರಲ್ಲಿ ಹೇಗಿದೆ ಸೇಮ್ ಅದೇ ಥರ, ಯುಲ್ ಗೆಟ್ ಅ ನಾಲ್ ಕಾರ್ಡ್ ಆ ಥರ. ಅಲ್ಲಿನೂ ಕೂಡ ನಾನು ಪ್ರೈವೇಟ್ ವೆಹಿಕಲಲ್ಲಿ ಟ್ರಾವೆಲ್ ಮಾಡಿಲ್ಲ. ನಾನು ಅಲ್ಲಿ ಲೋಕಲ್ ಟ್ರಾವೆಲನ್ನೇ ಮಾಡಿದ್ದು. ಬಿಕಾಸ್ ಇಟ್ ಇಸ್ ಅಗೇನ್ budget friendly. Why you want to choose which is luxury when you're getting something cheap ಅಲ್ಲ, ಆ ಥರ. ಸೊ ಥೈಲ್ಯಾಂಡಲ್ಲಿ ಐ ಹ್ಯಾಡ್ ಅ ಆ್ಯಪ್ ಕಾಲ್ಡ್ ಗ್ರ್ಯಾಬ್ ಆ್ಯಂಡ್ ಬಾಲ್ಟ್. ಈ ಎರಡು ಆ್ಯಪ್ ಇತ್ತು. ದಿಸ್ ವಾಸ್ ಫೆಂಟಾಸ್ಟಿಕ್. ಬಾಲ್ಟ್ ಆ್ಯಪ್ ಅಂತೂ ಇಲ್ಲಿ ಓಲಾ ಊಬರ್ ಥರ ಅಲ್ಲಿ ಬಾಲ್ಟ್ ಆ್ಯಪ್ ಇದೆ. ಸೊ ಆ್ಯಪಲ್ಲಿ ನಿಮಗೆ ಆಪ್ಷನ್ಸ್ ಕೊಡೋದು ದಟ್ ಆ್ಯಪ್. ಕಾರ್ ಚೂಸ್ ಮಾಡಿದ್ರೆ ಎಷ್ಟು, ಬೈಕ್ ಚೂಸ್ ಮಾಡಿದ್ರೆ ಎಷ್ಟು, ಆ್ಯಂಡ್ ಅಗೇನ್ ಇಫ್ ಯು ವಾಂಟ್ ಅ ಲಕ್ಸುರಿ ಥಿಂಗ್ ಇಷ್ಟು ಅಂತ. ಸೊ ನಿಮ್ಮ ಕನ್ವೀನಿಯನ್ಸ್. ಇಫ್ ಯು ವಾಂಟ್ ಪೇ ಹೈಯರ್ ಯು ಕ್ಯಾನ್ ಗೋ ಫಾರ್ ಇಟ್. ಟುಕ್ ಮಾತ್ರ ದೊಡ್ಡ ಸ್ಕ್ಯಾಮ್. ದಯವಿಟ್ಟು ಥೈಲ್ಯಾಂಡಲ್ಲಿ ಟುಕ್ಕಲ್ಲಿ ಹೋಗಲೇಬೇಡಿ.
ಯಾಕಂತಂದರೆ ನಾವು ಬಾಲ್ಟ್ ಆ್ಯಪಲ್ಲಿ ಕಂಪೇರ್ ಮಾಡಿಬಿಟ್ಟು ಟುಕ್ ಅವ್ರ ಹತ್ರ ಹೋಗ್ಬಿಟ್ಟು ರೇಟ್ಸ್ ಕೇಳ್ತಾ ಇದ್ವಿ ಆಯಿತಾ. ಅಲ್ಲಿ ಟುಕ್ ವಾಸ್ 3 times more ಕಂಪ್ಯಾರಿಟಿವ್ಲಿ. ನಾವು ಅದ್ರ ಬದಲು ನಾವು ಎಲ್ಲ ಕಡೆ ಲಕ್ಸುರಿ ಕಾರ್ಸಲ್ಲೇ ಓಡಾಡಿದ್ದು ವಿತ್ AC ಆನ್. ಸಕ್ಕದಾಗಿತ್ತು. ಟುಕ್ ಇಸ್ ಅ ಬಿಗ್ ಸ್ಕ್ಯಾಮ್, ವೆರಿ ಬಿಗ್ ಸ್ಕ್ಯಾಮ್. ದಯವಿಟ್ಟು ಟುಕ್ಟುಕಲ್ಲಿ ಯಾರು ಹೋಗ್ಬಿಡಿ ಥೈಲ್ಯಾಂಡಲ್ಲಿ. ಹಾಗೆ ಟುಕ್ಟುಕಲ್ಲಿ ತುಂಬ ಇನ್ಸಿಡೆಂಟ್ಸ್ ನಡೆದಿದೆ. ಲೈಕ್ ನನ್ನ ಫ್ರೆಂಡ್ ಒಬ್ರು ಟ್ರಾವೆಲ್ ಮಾಡಿದ್ರು. ದೇ ಸೆಡ್ ಮಿ ದ್ಯಾಟ್ ಟುಕ್ ಅವರು ಕರ್ಕೊಂಡೋಗಿ ಬೇರೆ ಕಡೆ ನಿಲ್ಲಿಸ್ಬಿಟ್ಟು ಆ್ಯಂಡ್ ಅವ್ರಿಗೆ ತುಂಬ ದುಡ್ಡನ್ನ ಕೇಳಿದ್ದಾರೆ. ಲೈಕ್ ಅವ್ರಿಗೆ ಬೆದರಿಸಿ ತುಂಬ ದುಡ್ಡು ತೊಗೊಂಡಿದ್ದಾರೆ ಅಂತ. ಇದು ಬಾಲ್ಟ್ ಇಸ್ ಲೈಕ್ ಸಮಥಿಂಗ್ ವಿಚ್ ಇಸ್ ಕನೆಕ್ಟೆಡ್ ಲೈಕ್ ಓಲಾ ಊಬರ್. ಇಲ್ಲಿ ನಾವು ಹೇಗೆ ಓಡಾಡ್ತೀವೋ ಆ ಥರ. ಇಟ್ಸ್ ಅ ಗೌರ್ಮೆಂಟ್ ಆ್ಯಪ್. ತುಂಬ ಸೇಫ್ಟಿ ಕೂಡ ಇತ್ತು. ನಮಗೆ ಎಲ್ಲೂ ಬಾಲ್ಟ್ ಆ್ಯಪಲ್ಲಿ ಕ್ಯಾಬಲ್ಲಿ ಹೋದಾಗ ಎಲ್ಲೂ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಆಗಲಿ ಹಾಗೆ ಭಯ ಆಗಲಿ ಎಲ್ಲೂ ಆಗಿಲ್ಲ. ಇಟ್ ವಾಸ್ ವೆರಿ ಸೇಫ್. ಸೊ ಟ್ರಾವೆಲ್ ಈ ಥರ ಮಾಡಬೇಕು. ನೀವು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಅಲ್ಲಿ ಲೋಕಲ್ ಟ್ರಾವೆಲ್ ಏನಿದೆ ಅದನ್ನು ಟ್ರೈ ಮಾಡಿ. ಇಟ್ ಈಸ್ ವೆರಿ 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 ಚೀಪರ್. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಯು ಶುಡ್ ಟ್ರಾವೆಲ್ ಇನ್ ಅ ಬಡ್ಜೆಟ್ ಅಲ್ವಾ. ವೆನ್ ಯು ಆರ್ ಗೆಟಿಂಗ್ ಸಮಥಿಂಗ್ ವೆರಿ ಚೀಪರ್, ಏನಕ್ಕೆ ಲಕ್ಸುರಿ ಥಿಂಗ್ನ ವಿ ವಾಂಟ್ ಟು ಚೂಸ್? ಯಾಕಂತಂದರೆ ಆ ಟ್ರಾವೆಲ್ ಮಾಡೋ ದುಡ್ಡಲ್ಲೇ ಯು ಕ್ಯಾನ್ ಕವರ್ ಅದರ್ 2 ಆ್ಯಕ್ಟಿವಿಟೀಸ್. ಓಕೆನಾ? ಫುಡ್ ಇಸ್ ಡನ್, ಟ್ರಾವೆಲ್ ಇಸ್ ಡನ್. ಲಾಸ್ಟಲ್ಲಿ ಬರೋದು ಫುಡ್. ಸೊ ಫುಡ್ ಬಂದ್ಬಿಟ್ಟು ಐ ಆಮ್ ಅ ವೆಜಿಟೇರಿಯನ್. ಥೈಲ್ಯಾಂಡಲ್ಲಿ ತುಂಬ ಕಷ್ಟ ಆಯಿತು ನನಗೆ. ವೆಜ್ ರೆಸ್ಟೋರೆಂಟ್ಸ್ ಇಲ್ಲ ಅಂತ ಅಲ್ಲ, ಇಂಡಿಯನ್ ರೆಸ್ಟೋರೆಂಟ್ಸ್ ತುಂಬ ಇದೆ ಥೈಲ್ಯಾಂಡಲ್ಲಿ. ಬಟ್ ಅಲ್ಲಿ ಏನಂತ ಅಂದರೆ ನಾನು ನಾನ್ ವೆಜ್ ಇರೋ ಕಡೆನೂ ಲೈಕ್ ನಾನ್ ವೆಜ್ ಒಂದೇ ಕಡೆ ಇದ್ದರೆ ಐ ಪರ್ಸ್ನಲಿ ಡೋಂಟ್ ಈಟ್. ಥೈಲ್ಯಾಂಡಲ್ಲಿ ಹೇಗಾಯಿತು ಅಂತ ಅಂದರೆ ಇಟ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಥೈಲ್ಯಾಂಡ್ ಇಟ್ಸ್ ಲೈಕ್ ವೆಜ್ ನಾನ್ ವೆಜ್ ಎಲ್ಲ ಒಂದೇ ಕಡೆ ಇರುತ್ತಲ್ಲ. ಸೊ ನನಗೆ ಅಲ್ಲಿ ಊಟ ತುಂಬ ಕಷ್ಟ ಆಯಿತು. ಬಿಕಾಸ್ ಅಲ್ಲಿ ರೋಡಲ್ಲೆಲ್ಲ ಯು ಕ್ಯಾನ್ ಸಿ ಪಲ್ಲಿ ನೋಡ್ಬೋದು, ಸ್ನೇಕ್ ನೋಡ್ಬೋದು, ಫ್ರೈಡ್. ಆ್ಯಂಡ್ ಈ ಮಿಡತೆ ಬರುತ್ತಲ್ವ ಅದನ್ನು, ಬಟರ್ಫ್ಲೈ, ಸಿಲ್ಕ್ ವಾಮ್ ಅದನ್ನು ಫ್ರೈ ಮಾಡಿಟ್ಟಿದ್ರು. ಮೊಸಳೆ ರೋಡಲ್ಲಿ ಎಲ್ಲ ಕಡೆ ಇಟ್ಟಿದ್ರು. ಸೊ ನನಗೆ ಮೀನು ಎಲ್ಲ. ಸೊ ಇಲ್ಲಿ ನಾನ್ ವೆಜ್ ಐಟಮ್ಸ್ ನೋಡಿದ್ದೀವಿ. ಬಟ್ ಥೈಲ್ಯಾಂಡಲ್ಲಿ ಇಟ್ಸ್ ಟೋಟಲಿ ಡಿಫ್ರೆಂಟ್. ಇಟ್ ವಾಸ್ ನನಗೆ ಅದು ಸ್ಮೆಲ್ಲೂ ತೊಗೊಳಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ದೇರ್ ಫುಡ್ ಕಲ್ಚರ್ ಇಸ್ ಡಿಫ್ರೆಂಟ್. ನಾನು ಲೈಕ್ ಐ ಆಮ್ ನಾಟ್ ಅಪೋಸಿಂಗ್. ಅವ್ರ ಫುಡ್ ಕಲ್ಚರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಅವ್ರ ಫುಡ್ ಕಲ್ಚರ್. ಮೇ ಬಿ ಅವರು ಇಲ್ಲಿಗೆ ಬಂದಾಗ ಅವರಿಗೆ ಆ ಥರ ಫೀಲ್ ಆಗ್ಬೋದು. ಐ ಆಮ್ ನಾಟ್ ಅಗೇನ್ಸ್ಟ್ ದ್ಯಾಟ್. ನಾನು ಥೈಲ್ಯಾಂಡಲ್ಲಿ ಹೇಗೆ ಫುಡ್ಡಲ್ಲಿ ಸರ್ವೈವ್ ಆಗಿದೆ ಅಂತ ಹೇಳಿದರೆ, ಥೈಲ್ಯಾಂಡ್ ಗೋವಾ ವಾಸ್ ಓ ಮೈ ಗಾಡ್. ಈಗ ಹೇಳಿದ್ರು ಐ ಆಮ್ ಗೋಯಿಂಗ್ ದೇರ್. ಅಷ್ಟು ಸಕ್ಕತ್ತಾಗಿತ್ತು ಥೈಲ್ಯಾಂಡ್ ಗೋವಾ. ನಾನು ಆಲ್ಮೋಸ್ಟ್ 5 days ಗೋವಾದಲ್ಲೇ ಇದ್ದಿದ್ದು. ಥೈಲ್ಯಾಂಡ್ ಫ್ರೂಟ್ಸ್ ವೇರ್ ಅಮೇಝಿಂಗ್. ಲೈಕ್ ಥೈಲ್ಯಾಂಡಲ್ಲಿ ಐ ಹ್ಯಾಡ್ ಕಾರ್ನ್ ಇಲ್ಲೂ ಸಿಗುತ್ತಲ್ಲ, ಸೇಮ್ ಇಟ್ ವಾಸ್ ದೇರ್. ಕಾರ್ನು ಸಕ್ಕತ್ತಾಗಿತ್ತು. ಬಟ್ ಒನ್ ಆಫ್ ಮೈ ಫೇವ್ರೇಟ್ ವಾಸ್ ಗೋವಾ. ನಾನು ಇಲ್ಲಿಗೆ ಬಂದಮೇಲೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅಯ್ಯೋ ಸ್ವಲ್ಪ ತೊಗೊಂಡು ಬರಬೇಕಾಗಿತ್ತು ಅಲ್ಲಿಂದ ಗೋವಾನ ಅಂತ. ಥೈಲ್ಯಾಂಡ್ ಗೋವಾ ಇಸ್ ಅಮೇಝಿಂಗ್. ನೀವು ಥೈಲ್ಯಾಂಡಿಗೆ ಟ್ರಾವೆಲ್ ಮಾಡ್ತಾ ಇದ್ದರೆ ಗೋವಾ ಇಸ್ ಅ ಮಸ್ಟ್ ಟ್ರೈ. ಏನು ಟ್ರೈ ಮಾಡ್ತಿರೋ ಅಲ್ವೋ ಗೊತ್ತಿಲ್ಲ, ಗೋವಾ ಇಸ್ ಅ ಮಸ್ಟ್ ಟ್ರೈ. ಓಕೆನಾ? ಸೊ ನಾನು ಗೋವಾ ತಿಂತಾ ಇದ್ದೆ ಎವ್ರಿ ಡೇ ಆಲ್ಮೋಸ್ಟ್. ನಾವು ಬೆಳಗ್ಗೆ ಸ್ಕಿಪ್ ಮಾಡ್ತಾ ಇದ್ವಿ ಫುಡ್ನ. ದಟ್ ಡಸಂಟ್ ಮೀನ್ ನೀವು ಸ್ಕಿಪ್ ಮಾಡಬೇಕಂತ. ಯಾಕಂದರೆ ನಮ್ಮ ಹೋಟೆಲ್ಸಿಂದ ತುಂಬ ದೂರದಲ್ಲಿತ್ತು ಇಂಡಿಯನ್ ರೆಸ್ಟೋರೆಂಟ್ಸ್. ಸೊ ಇಟ್ ವಾಸ್ ಬಿಟ್ ಡಿಫಿಕಲ್ಟ್. ಅಗೇನ್ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪೇ ಫಾರ್ ದ ಟ್ಯಾಕ್ಸಿ. ಸೊ ಅದೇ ದುಡ್ಡಲ್ಲಿ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿದ್ದಿಲ್ವಾ. ಸೊ ಮಾರ್ನಿಂಗ್ ನಾವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಿದ್ವಿ ಬ್ರೇಕ್ಫಾಸ್ಟ್ನ. ಸೊ ಅದನ್ನೇ ಕಂಪ್ಲೀಟಾಗಿ ಇನ್ ದ ಈವ್ನಿಂಗ್ 6 or 7 ತಿಂತಿದ್ವಿ. ಅಗೇನ್ ವಿ ಯೂಸ್ ಟು ಸ್ಕಿಪ್ ಇನ್ ದ ನೈಟ್. 6-7 ತಿಂದರೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿರುತ್ತಲ್ವಾ. ಸೊ ಕಂಪ್ಲೀಟಾಗಿ ನೈಟ್ನೂ ಸ್ಕಿಪ್ ಮಾಡ್ತಾ ಇದ್ವಿ. ಅಗೇನ್ ಅಲ್ಲಿ ದುಡ್ಡು ಸೇವ್ ಆಯಿತು. ದಿಸ್ ಡಸಂಟ್ ಮೀನ್ ನೀವು ಸ್ಕಿಪ್ ಮಾಡಬೇಕಂತ. ದಿಸ್ ಇಸ್ ಹೌ ಐ ಯೂಸ್ ಟು ಡೂ ವೆನ್ ಇಟ್ಸ್ ಕಮ್ಸ್ ಟು ಫುಡ್. ಬಟ್ ಅದೇ ದುಬೈಯಲ್ಲಿ ಇಟ್ ವಾಸ್ ಅಮೇಝಿಂಗ್. ನಮ್ಮ ಹೋಟೆಲ್ ಪಕ್ಕನೇ ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ದಟ್ ಟು ಬ್ಯಾಂಗ್ಳೂರ್ ರೆಸ್ಟೋರೆಂಟ್. ಸೊ ಚೆನ್ನಾಗಿ ತಿಂದಿದ್ದೀನಿ ಅಲ್ಲಿ. ಬಟ್ ಥೈಲ್ಯಾಂಡಲ್ಲಿ ನನಗೆ ಆಪ್ಷನ್ಸ್ ಇರಲಿಲ್ಲ. ಸೊ ಐ ಚೂಸ್ ಲೈಕ್ ದಿಸ್. ಫ್ರೂಟ್ಸ್ ಚೆನ್ನಾಗಿ ತಿಂದಿದ್ದೀನಿ ಥೈಲ್ಯಾಂಡಲ್ಲಿ. ಲೈಕ್ ಒಂದು ಗೋವಾ ತುಂಬ ದಪ್ಪ ಇರ್ತೈತೆ ಆಯಿತಾ. ಇಟ್ ವಾಸ್ ಟಮ್ಮಿ ಫುಲ್ ಆಗೋದು. ಅದು ಒಂದು ಗೋವಾ ಬಂದ್ಬಿಟ್ಟು 30 baht. ಬಟ್ ಇಟ್ ವಾಸ್ ವೆರಿ ವರ್ತ್. ನಾನು ಎಲ್ಲಿ ನೋಡಿದ್ರು ಥೈಲ್ಯಾಂಡಲ್ಲಿ ಎಲ್ಲಿ ಮಾರ್ಕೆಟ್ಸ್ಗೆ ಹೋದ್ರು ಐ ಯೂಸ್ ಟು ಸರ್ಚ್ ಫಾರ್ ದ ಗೋವಾ. ಎಲ್ಲಿ ಗೋವಾ ಸಿಗುತ್ತೆ ಅಂತ. ಆ್ಯಂಡ್ ಥೈಲ್ಯಾಂಡಲ್ಲಿ ನೆಕ್ಸ್ಟ್ ಟ್ರೈ ವುಡ್ ಬಿ ಐಸ್ ಕ್ರೀಮ್ಸ್. ಕೋಕೋನಟ್ ಐಸ್ ಕ್ರೀಮ್ ಈಸ್ ಅ ಮಸ್ಟ್ ಟ್ರೈ ದೇರ್. ಕೋಕೋನಟ್ ಇಟ್ ಟೇಸ್ಟ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಹಿಯರ್ ಟು ದೇರ್ ಆಯಿತಾ. ಸೊ ಥೈಲ್ಯಾಂಡಲ್ಲಿ ಐಸ್ ಕ್ರೀಮ್ಸ್ನೂ ತಿನ್ನಿ. ಲೈಕ್ ವಾಟ್ ಡು ವಿ ಸೇ,
ಕೋಕೋನಟ್ ಐಸ್ ಕ್ರೀಮ್ಸ್ ಅದು ಮಸ್ಟ್ ಟ್ರೈ. ಸೊ ಫುಡ್ ಈ ಥರ I used to do. Everything is done. Your flight is done. Your visa is done. And your hotels is done. Again, activities is done. Food and travel, that is how you plan. Nan Thailand trip do flight banbitu, it was around 23,000 round trip. Nanu Bangkok alliro Don Mueang airport ge book ಮಾಡಿದ್ದು. ಸ್ವರ್ಣಭೂಮಿ ಏರ್ಪೋರ್ಟ್ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಮೇ ಬಿ 2.5 ಅಷ್ಟು ಎಕ್ಸ್ಟ್ರಾ ಆಗುತ್ತೆ. ಸೊ ನಾನು ಅದನ್ನ I wanted to cut it down. So ಅಲ್ಲಿಂದ we took a bus and we took a metro, and again we went to the Bangkok ಇಂದ we went to the Pattaya, again in the local bus. So flight is under 23,000. Visa was free of cost. ನಾವು ಮಾರ್ಚ್ ಆದ್ಮೇಲೆ ಹೋಗ್ತೀವಿ ಅಂದ್ರೆ it would cost you around 7,000. ಓಕೆನಾ. ಫ್ಲೈಟ್, ಹೋಟೆಲ್ಸ್ ಬಂದ್ಬಿಟ್ಟು 2,000 per person per day ಕಾಸ್ಟ್ ಆಯಿತು ನಮಗೆ. ನೀವು ಲೆಕ್ಕ ಹಾಕಿ for 5 days how much it would be ಅಂತ. ಅಂಡ್ ಅಗೇನ್ ಆಕ್ಟಿವಿಟೀಸ್, ನಾನು ಆಕ್ಟಿವಿಟೀಸ್ ಮಾಡಿದ್ದು ಯಾವುದೆಲ್ಲ ಅಂತ ಅಂದರೆ ಲೈಕ್ ಟೈಗರ್ ಪಾರ್ಕಿಗೆ ಹೋಗಿದೆ, ವಿಚ್ ವಾಸ್ ವೆರಿ ಮ್ಯಾಂಡೇಟ್ರಿ, ವಿಚ್ ಐ ವಾಂಟೆಡ್ ಟು ಟ್ರೈ ಬ್ಯಾಡ್ಲಿ. ಅಂಡ್ ಅಗೇನ್ I booked Safari World. Safari World is also a must try there. Mini Siama, Alcazar show, ಹಾಗೆ ಮರ್ತೋಗ್ಬಿಟ್ಟಿದೆ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವೆಲ್ಲ ಆಕ್ಟಿವಿಟೀಸ್ ಬುಕ್ ಮಾಡಿದೆ ಅಂತ ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಚೆಕ್ ದಟ್ ವಿಡಿಯೋ. ಫೈನಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಮೇಲೆ ಯುವರ್ ಥೈಲ್ಯಾಂಡ್ ಟ್ರಿಪ್ ಅಂಡರ್ 50,000 ಇಸ್ ಡನ್. ಇಟ್ಸ್ ಡನ್ ಅಂಡ್ ಡಸ್ಟೆಡ್. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡ್ತೀನಿ ಅಂತಂದರೆ ಥೈಲ್ಯಾಂಡ್ ಡೇ 1, ಥೈಲ್ಯಾಂಡ್ ಡೇ 2, ಡೇ 3 ಈ ಥರ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ stay tuned until my next video ಅಂತ ಹೇಳ್ತಾ ಈ ವಿಡಿಯೋಗೆ ಗುಡ್ ಬೈ ಹೇಳೋಣ. ನೆಕ್ಸ್ಟ್ I'll see you soon. Until then, bye bye, see you.